ಏ ಶಿಲ್ಪಾ, ಶಿಲ್ಪಾ, ಏ ಶಿಲ್ಪಾ, ಯಾಕೆ ದೊಡಮ್ಮ? ಅಲ್ಲ ಕಣೆ, ನಮ್ಮ ನವೀನನ್ನು ಚಂದನನ್ನು ಪೊಲೀಸ್ನವ್ರು ಎಳ್ಕೊಂಡು ಹೋಗ್ಬಿಟ್ರು. ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗವ್ರೆ ಕಣೆ. ಹಾಂ, ಏನು ಹೇಳ್ತಾ ಇದ್ದೀರಿ ದೊಡಮ್ಮ? ಪೊಲೀಸ್ನವರು ನಮ್ಮ ನವಿ ಚಂದನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಾ? ಯಾಕೆ? ಯಾಕೆ ಏನಾಯ್ತು? ಏನಾಯ್ತು ದೊಡಮ್ಮ? ಹಾಂ, ಓನೆ ಚಂದನನ್ನು ನವೀನನ್ನು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಅದು ಏನಾಯ್ತಂದ್ರೆ ನಿನಗೆ ಗೊತ್ತಿಲ್ದಲೇ ನಾನು ಮತ್ತೆ ಅವರಿಬ್ಬರು ಸೇರಿಕೊಂಡು ಈ ನಿಮ್ಮ ಅಪ್ಪನ್ನ ಕರ್ಕೊಂಡೋಗಿ ಕೂಡ ಹಾಕಿ, ಅದೇ ಅಲ್ಲಿ ಒಂದು ಹಳೆ ಮನೆ ಇದಲ್ಲ, ತೋಟದ ಮನೆ, ಅಲ್ಲಿ ಕೂಡ ಹಾಕಿದ್ವಿ. ಅಲ್ಲಿ ಕೂಡ ಹಾಕಿ ಹೆಂಗೋ ಒಂದು ಸ್ವಲ್ಪ ಜೋರು ಮಾಡಿದ್ರೆ ಕರ್ಕೊಂಡೋಗಿ ಸ್ವಲ್ಪ ಏನಾದರೂ ಹೇಳಿದ್ರೆ ಏನಾದರೂ ಸೈನ್ ಹಾಕ್ಬೋದೇನೋ, ಮಾಡಿಸು ಹೊಲನ ನಿನ್ನ ಮಗಳಿಗೆ ಅಂತ ಹೇಳಿ ನಾನು ಮತ್ತು ಚಂದು ಇಬ್ಬರು ಪ್ಲಾನ್ ಮಾಡಿ ಕರ್ಕೊಂಡೋಗಿದ್ವಿ. ನಿಮ್ಮಪ್ಪನ್ನ ನಾವೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿದ್ದು. ಅಯ್ಯೋ ಹೌದಾ? ಮತ್ತೆ ಈ ವಿಷಯ ನನಗೆ ಹೇಳೇ ಇಲ್ಲ ಅಲ್ಲ ದೊಡಮ್ಮ ನೀವು? ಅಯ್ಯೋ ದೇವ್ರೇ, ಎಂಥ ಕೆಲಸ ಮಾಡಿದ್ರಿ? ಅಯ್ಯೋ ನಿನಗೆ ಹೇಳಬಾರ್ದು, ಮಾಡಿದ ಮೇಲೆ ಹೇಳೋಣ, ಆಸ್ತಿ ಅಲ್ಲನ ನಿನ್ನ ಹೆಸ್ರಿಗೆ ಬಂದ ಮೇಲೆ ಹೇಳೋಣ ಅಂತ ಅಂದ್ಕೊಂಡ್ವಿ. ಪಾಪ ನಿಮ್ಮ ಅಮ್ಮಗೆ ಹೇಳ್ಬೇಡ್ರಿ, ನಿಮ್ಮ ಅಮ್ಮನ ಹೆಸ್ರಿಗೆ ಆಸ್ತಿ ಎಲ್ಲ ಬಂದಾಗ ಅವಳಿಗೆ ಆಶ್ಚರ್ಯ ಆಗಬೇಕು, ಹೇಳ್ಬೇಡ್ರಿ ಅಂತಂದೆ. ನೀನು ಬೇರೆ ಹಿಂಗೆ ಒಪ್ಪಿಗೆ ಅಂತಿರ್ಲಿಲ್ಲ, ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬಂದು ಹಿಂಗೆ ಕೂಡ ಹಾಕಿ ಹಿಂಗೆ ಕೇಳೋದು ಎಲ್ಲ ನನಗೆ ಇಷ್ಟ ಆಗಲ್ಲ ದೊಡಮ್ಮ ಅಂತಿದ್ದೆ. ಅದಕ್ಕೆ ನಾನು ಸುಮ್ಮನೆ ಆಸ್ತಿ ಯಾಕೆ ಕಡಿಗೆ ಬಿಡಬೇಕು ಅಂತ ಹೇಳಿ ನಾನು ಅದಕ್ಕೇ ಬಿಡತ್ಲಾಗೆ ಹೋಗ್ಲಿ, ನಿಮ್ಮ ಅಮ್ಮಗೆ ಏನು ಹೇಳ್ಬೇಡ್ರಿ, ನಿಮ್ಮ ಅಮ್ಮಗೆ ಹೇಳ್ದಂಗೆ ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬಂದು ಕೇಳಿದ್ರಾಯ್ತು ಅಂತ ನಾವೆಷ್ಟೆಷ್ಟೋ ಕೇಳಿವಮ್ಮ ನಿಮ್ಮ ಅಪ್ಪನ. ಕೇಳಿವಿ, ಅದಕ್ಕೇ ಕಲ ಅಂತ ವಯಸ್ಸೊತ್ತು ಕಾಲದಾಗೆ ನಿನ್ನ ಮಗಳೇ ನೋಡ್ಕೊಂತಾಳೆ, ಅವ್ರು ನೋಡ್ಕೊಂಬಲ್ಲ ಅಂತೇಳಿ ಎಷ್ಟೆಲ್ಲ ಹೇಳಿರೂ ಸೈನ್ ಹಾಕಲ್ಲ ಅಂತಮ್ಮ ನಿಮ್ಮಪ್ಪಯ್ಯ. ಅಲ್ಲ ಇವಾಗ ಏನಾಯ್ತು? ಹೆಂಗೆ ಅವರು ಸಿಗಿ ಬಿದ್ರು? ಹೆಂಗೆ ಅಲ್ಲೇ ನಮ್ಮಪ್ಪ ಐತೆ ಅಂತ ಇವ್ರಿಗೆ ಗೊತ್ತಾಯ್ತು? ಯಾಕಮ್ಮ ಏನಾಯ್ತು? ಅಯ್ಯೋ ಅಜ್ಜಿ, ಚಂದನು ನವೀನು ಇಬ್ರು ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗವ್ರಂತೆ. ಅದು ಹೆಂಗಾಯ್ತು ಏನಾಯ್ತು ಹೇಳಿ ದೊಡಮ್ಮ. ಅಯ್ಯೋ ದೇವ್ರೆ, ಸುಮ್ಮನಿರ್ದಲ್ದಲ್ಲೇ ನೀ ಏನು ನಮಗೆ ಸಮಸ್ಯೆ ತಂದಿಕ್ತಿರೋ ದೊಡಮ್ಮ. ಯಪ್ಪ ದೇವ್ರೆ, ಏನಾಯ್ತು? ನಮ್ಮ ಹುಡುಗರನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಏನಾಯ್ತು ಅಂತದ್ದು? ಅಯ್ಯೋ ಹಿಂಗೇನೆ ಅವ್ರ ತಾತನ ಕರ್ಕೊಂಡೋಗಿ ಸೈನ್ ಹಾಕ್ಸ್ಕೊಂಬ ನಮ್ಮ ಕರ್ಕೊಂಡು ಹೋಗಿದ್ವಿ. ಅವಳು ತೊಗೊಂಬಾಳು ಇಂಥ ತೆಗೆಯಿದ್ದಾರೆ ಅಂತ ಹೇಳಿ ಹುಡಿಕೊಂಡು ಪೊಲೀಸ್ನವ್ರನ್ನ ಕರ್ಕೊಂಬಂದವಳೆ. ಹೌದೇನು? ಸಿಗೆ ಬಿದ್ರಾ? ರೆಡ್ ಹೆಂಡ ಸಿಗೆ ಬಿದ್ದಿದ್ದಾರೆ ಹಂಗಾರೆ ನನ್ನ ಮಕ್ಕಳು? ರೆಡ್ ಹೆಂಡ ಸಿಗೆ ಬಿದ್ರು ಶಿಲ್ಪ. ಅವಳು ಹೆಂಗೆ ಕಂಡಿಡಿದ್ಲು ಏನೋ, ಅದೇನೋ ಫೋನ್ನಾಗೆ ಅವಳ ನಂಬರೆಲ್ಲ ಹಾಕ್ಬಿಟ್ಟು ಕಂಡಿಡ್ದವಳೆ. ಹೆಂಗೋ ಸದ್ಯ ನಾನು ಅಲ್ಲಿರಲಿಲ್ಲ, ನಾನೇನಾದರೂ ಇದ್ದಿದ್ರೆ ನಾನು ಅರೆಸ್ಟ್ ಮಾಡ್ಕೊಂಡು ಹೋಗೋರು. ನಾನು ಅವಾಗಲೇ ಈ ಕಡೆಗೆ ಹತ್ಕೋ ಬಂದಿದ್ದೆ, ಆವಾಗ ಹೆಂಗೋ ಸದ್ಯ ನಾನು ಬಚಾವಾದೆ ಕಣೆ. ಅವರಿಬ್ರು ಎಳ್ಕೊಂಡು ಹೋಗ್ಯವ್ರೆ ಪೊಲೀಸ್ನವರು. ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಾಣೆ ಆಗ್ಯದನ್ ಸೀನಪ್ಪ ಅಂತ ಹೇಳಿ, ಅದಕ್ಕೆ ಇವಾಗ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಯವ್ರೆ. ದೊಡಮ್ಮ, ನಾನು ಹೇಳಿಲ್ವ ನಿಮಗೆ, ಹಾಳಾಗಿ ಹೋದ್ರೂ ಹೋಗುತ್ತೆ, ಅದು ಬಿಟ್ಟು ಹಾಕ್ಬಿಡಿ ಅಂತ ಹೇಳಿ? ಇವಾಗ ನೋಡಿ ಎಷ್ಟು ಕಷ್ಟ ಅನುಭವಿಸ್ಬೇಕು, ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದೆಯಾ? ಇವಾಗ ಎಷ್ಟು ಕಷ್ಟ ಅನುಭವಿಸ್ಬೇಕು ನೋಡು ದೊಡಮ್ಮ. ಅಯ್ಯೋ ನನಗೆ ಹೇಳಿಲ್ವ ಸುಮ್ಮನಿರು ಅಂತಂದ್ರೆ ಹುಡುಗರಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡ್ಸೋದಕ್ಕೆ ಹೋಗಿದ್ಯಾ? ನನಗೆ ಒಂದು ಮಾತಾದರೂ ಹೇಳ್ದ ನೀನು? ಒಂದು ಮಾತು ಹೇಳಲಿಲ್ಲ, ಏನಿಲ್ಲ ನೀನು. ಆ ಹುಡುಗರನ್ನ ಕರ್ಕೊಂಡೋಗಿ ನೋಡಿ ಅಂತ ಕೆಲಸ ಮಾಡಿದ್ಯಾ? ಇವಾಗ ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರಾ? ಅಲ್ಲ, ಅದು ತಾಳಾಗಿ ಹೋದ್ರು ಹೋಗೋದು, ಸುಮ್ಮನಿರ್ಬೇಕಿಲ್ಲೇನೆ ಅಮ್ಮಣಿ. ಅಯ್ಯೋ ಮಲ್ಲಮ್ಮ, ಸುಮ್ಮನಿದ್ದಿದ್ರೆ ಯಾವುದೂ ಆಗ್ತಿರ್ಲಿಲ್ಲ ಅತ್ತ. ನಾವು ಆಲೇನೆ ನಾನು ನಮ್ಮ ಶಿಲ್ಪ ಮಾದೇ ಅಂದ್ಕೊಂಡಿದ್ದೀವಿ, ಬಿಡ ತಾಳಾಗಿ ಹೋದ್ರು ಹೋಗುತ್ತೆ, ಅವ್ರು ಕೊಟ್ಟಿರೋದೇ ಅಲ್ಲ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಅಲ್ಲ ಹುಡುಗರಿಗೆ ಯಾಕೆ ಹಂಗೆ ಹೇಳಕ್ಕೆ ಹೋಗಿದ್ದೆ? ನಮ್ಮ ದೊಡ್ಡ ಮಾಡೋದೆಲ್ಲ ಬರೀ ಇಂಥದ್ದೇನೆ. ನನಗೆ ಹೆಂಗೋ 1 ಎಕರೆ ಹೊಲ ಕೊಟ್ಟಿದ್ರು, ನೀನು ಹೀರೋ ಹೆಂಡತಿ ಮಗಳು ಇನ್ನೂ ಅರ್ಧ ಭಾಗ ತಗ ಅಂತ ಹೇಳಿ ಹೇಳ್ದೆ, ಕೋರ್ಟ್ಗೆ ಹಾಕ್ತೆ, ಅದಕ್ಕೆ ಅದೇ ಹೋಯ್ತು ನಂದು. ನಿನ್ನ ಮಾತು ಕಟ್ಕೊಂಡು ನಾನು ನಿನ್ನ ಮಾತು ಕೇಳಿದ್ಕೆ ಇವತ್ತೆಲ್ಲ ಕಳ್ಕೊಂಡಂಗಾಯ್ತು. ಇವತ್ತು ನೋಡು, ನಿನ್ನ ಮಾತು ಕೇಳಿ ನನ್ನ ಮಕ್ಳು ಹಿಂಗೆ ಮಾಡಿದ್ಕೆ ಅವರು ಜೈಲಿಗೆ ಹೋದ್ರು. ನನಗೇನು ಗೊತ್ತಮ್ಮ ಹಿಂಗಾಗುತ್ತೆ ಅಂತ ಶಿಲ್ಪಮ್ಮ. ನಮಗೆ ಬಿಡತ್ತ ಬಂದರೂ ಬರುತ್ತಲ್ಲ ಅಮ್ಮಂಗೆ ಆಯ್ತು. ಅಲ್ಲ ನಾನು ಅವನಿಗೆ ಸುಮ್ಮನೆ ನಾವೇನೇನು ನಿಮ್ಮ ಅಪ್ಪಗೇನೇನು ಒದ್ದಿಲ್ಲ ಬಡ್ದಿಲ್ಲ, ಸುಮ್ಮನೆ ಕರ್ಕೊಂಬಂದು ಅಲ್ಲಿ ಕೂಡ ಹಾಕಿದ್ವಿ ಅಷ್ಟೇ. ಕರ್ಕೊಂಬಂದು ಸೈನ್ ಹಾಕು, ಹಿರೇ ಮಗಳು ನಿನ್ನ ಮಗಳು ನೀನು ಹಿರೇ ಅಂತಿದ್ದಿದ್ರೆ ಕೊಡ್ತಿರ್ಲಿಲ್ವೇ ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳಿವಿ. ಒಳ್ಳೆ ಮಾತನ್ನ ಕೇಳಿದ್ದು ನಾವೇನೇನು ಈಗಳಮ್ಮ ದೇವ್ರಾಣೆಗೆ ನಿಮ್ಮ ಅಪ್ಪಗೆ ಏನೇನು ತೊಂದರೆ ಕೊಟ್ಟಿಲ್ಲ. ಒಳ್ಳೆ ಮಾತನ್ನ ಕೇಳ್ರಪ್ಪ ಅಂತ ಹೇಳಿ ಹೇಳಿದ್ದೆ. ಅವನು ಚಂಡು ಅಲ್ಲಿ ಬೆಂಗಳೂರಿಗೆ ಯಾರನ್ನ ಹುಡುಗರನ್ನ ಕರ್ಕೊಂಬಂದು ಎಲ್ಲನ ಕಿಡ್ನಾಪ್ ಮಾಡಿಸಿದ್ದ ನಿಮ್ಮ ಅಪ್ಪಯ್ಯನ. ಅಯ್ಯೋ ದೊಡಮ್ಮ, ನೀವೇನು ಮಾತಾಡ್ತೀರಾ? ಹೋಗತ್ಲಾಗ ಎಂಥ ಕೆಲಸ ಮಾಡಿ ಕುಕ್ಕಂಡ್ರಿ ಇವಾಗ ನೋಡು. ಅಯ್ಯೋ ದೇವ್ರೆ, ನಿಮ್ಮ ಮಾತು ಕೇಳೋದಕ್ಕೆ ಇವತ್ತು ನೋಡಿ ಎಲ್ಲ ಕಳ್ಕೊಂಡಂಗಾಯ್ತು. ಅಂಥದ್ರಾಗ ಇವಾಗ ಬೇರೆ ಇದನ್ನು ಸಿಕ್ಕಾಕ್ಸಿದ್ದೀರಾ.
ಇದನ್ನ ಬೇರೆ ಸಿಕ್ಕಾಕ್ಸಿದ್ರಿ. ಇವಾಗ ನೋಡು ಅವ್ರು ಹೆಂಗೆ ಹೊರಕ್ಕೆ ಬರಬೇಕು, ನನ್ನ ಮಕ್ಳನ್ನ ಹೆಂಗೆ ಬಿಡಿಸ್ಕೊ ಬರಬೇಕು. ಇವಾಗಲೇ ನಾವು ಕೋರ್ಟಿಗೆ ಹಾಕಿ ದುಡ್ಡೆಲ್ಲ ಕಳ್ಕೊಂಡಂಗಾಯ್ತು. ಕೋರ್ಟು ಕಚೇರಿ ಅದು ಇದು ಅಂತ ಓಡಾಡಿ ಎಲ್ಲ ಕಳ್ಕೊಂಡಂಗಾಯ್ತು. ಇನ್ನು ಇದು ಬೇರೆ. ಇವಾಗ ಬೇಲ್ ತಗೊಂಬಂದು ಬಿಡಿಸ್ಬೇಕಂದ್ರೇನು ಸುಮ್ಮನೆ ಆಗಲ್ಲ ನಮ್ಮ ಹುಡುಗರ್ನ. ಇವತ್ತು ಎಷ್ಟು ಕಷ್ಟ. ಸುಮ್ಮನಿರ್ದಲ್ದಲ್ಲಿ ಏನೇನೋ ಮಾಡ್ತಿರಲ್ಲ ದೊಡ್ಡಮ್ಮ. ನಿನ್ನ ಮಾತು ಕೇಳಿ ನಾನೆಲ್ಲ ಹಾಳು ಮಾಡ್ಕೊಂಡು ಕುಕ್ಕಂಡೆ ಅನ್ನಿಸ್ತೈತಿ. ಬಿಡತ್ತ ಹೋಗ್ಲಿ. ಅವಳು ಏನೋ ಒಳ್ಳೆ ಮಾತನಾಗಿ ಹೇಳೋಣ ಅಂತ ಹೇಳಿ ಪ್ಲಾನ್ ಮಾಡಿ ಕರ್ಸಿ ಅವಳೆ. ಏನೇನೋ ಒಳ್ಳೆ ಮಾತನಾಗಿ ಹೇಳಿ ಏನೋ ಮನಸ್ಸು ಬದಲಾಯಿಸಿ ಆಸ್ತಿಗೆ ಮಾಡಿಸ್ತಾನೇನೋ ನನ್ನ ಮಗಳು ಅಂತ ಹೇಳಿ ಮಾಡಿಸ್ತಾನೇನೋ ಅಂತ ಅಂದ್ಕೊಂಡವಳೆ. ಸುಮ್ಮನಿನಜ್ಜಿ. ಈ ದೊಡ್ಡಮ್ಮ ಬರೀ ಇಂಥ ಕೆಲಸನೇ ಮಾಡೋದು. ಇಲ್ಲೋಡು, ಈ ದೊಡ್ಡಮ್ಮನ ಮಾತು ಕಟ್ಕೊಂಡು ಏನಾದರೂ ಮಾಡಿಬಿಟ್ರೆ ನಾವು ಹಾಳಾಗಿ ಹೋಗ್ತೀವಿ. ಸಾಕು, ಇವಾಗ ಹಾಳಾಗಿ ಹೋಗಿರೋದೇನೇನೆ. ಇವಾಗ ಬಂದು ಹೇಳ್ತಾ ಇದೆಯಾ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಚಂದನು ನವೀನು ಅಂತ. ಇವಾಗ ಅವ್ರನ್ನ ಹೆಂಗೆ ಬಿಡಿಸ್ಕೊ ಬರ್ಬೇಕು ಹೇಳು? ಅಲ್ಲ, ನಾನೇನೇನು ಅವ್ರಿಗೇನೇನು ಹೇಳಿರ್ಲಿಲ್ಲ ಕಣಮ್ಮ. ನಾನು ಯಾತು ಹಿಂಗೆ ಬದಿರಿ ಬಡೀರಿ ಅಂತ ಯಾತು ಹೇಳಿರ್ಲಿಲ್ಲಮ್ಮ ನಾನು. ಏನೋ ಇಲ್ಲೋಡು, ಈಗಳಪ್ಪ ಹಿಂಗೆ ಕೇಳ್ರಿ ನಿಮ್ಮ ತಾತನ ಕರ್ಕೊಂಬಂದು ಅಂತ ಹೇಳ್ದೆ ಅಷ್ಟೇನೆ. ಅವ್ನು ಕರ್ಕೊಂಬಂದವ್ ನಿನ್ನ ಮಗ. ನಾನೇನೇನು ಅವ್ನು ಕರ್ಕೊಂಬ್ಲೇ ಬಾರಪ್ಪ ಕಿಡ್ನಾಪ್ ಮಾಡಪ್ಪ ಅಂತ ನಾನು ಹೇಳೇ ಇಲ್ಲ. ಹೋಗಿ ಬರೀ ಮಾಡವೆಲ್ಲ ಇಂಥವೆ. ನಾವು ಇವತ್ತು ನಿನ್ನಿಂದನ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಎಂಥ ಕೆಲಸ ಆಯ್ತಪ್ಪ ಇವತ್ತು ಅನ್ನಿಸ್ತೈತೆ. ಅಯ್ಯೋ, ನಿನ್ನಿಂದ ಇವತ್ತು ನಾವು ಅನುಭವಿಸ್ಬೇಕಾಗೈತೆ ದೊಡ್ಡಮ್ಮ. ಅಲ್ಲ, ನಿಮಗೊಂದು ಸ್ವಲ್ಪನಾದ್ರೂ ಏನು ಅನ್ಸೋದಿಲ್ವಾ? ಹೋಗತ್ಲಾಗೆ ಬರೀ ಇಂಥ ಕೆಲಸ ಮಾಡಿದ್ರೆ ನೀವು. ಯಪ್ಪ, ನಿಮ್ಮ ಮಾತು ಕೇಳ್ಕೊಂಡು ನಾನು ಹಾಳಾಗೋದೆ ಅನ್ನಿಸ್ತೈತಿ. ಇವಾಗ ನೋಡು ಎಷ್ಟೊಂದು ದುಡ್ಡು ಖರ್ಚಾಗುತ್ತಲ್ಲ. ನಾನು ಹೆಂಗೆ ಬಿಡಿಸ್ಕೊ ಬರಲಿ ನನ್ನ ಮಕ್ಕಳನ್ನ? ಬಿಡಮ್ಮತ್ತ, ಬಿಡು ಸುಮ್ಕಿರು. ಶಿಲ್ಪಮ್ಮ ಸುಮ್ಮನೆ ಜಾಸ್ತಿ ಮಾತಾಡಬೇಡ. ಅಲ್ಲ, ನನ್ನ ಮಾತೇನು ಕೇಳಬೇಡ. ನಾನೀಗ ನಿನ್ನ ಒಳ್ಳೆದಕ್ಕೆ ಹೇಳಿದ್ದು. ಬಂದೇ ಬರೋದು. ಅದು ಕೋರ್ಟ್ನಾಗ ಇದ್ದಿದ್ರೆ ಬಂದೇ ಬರೋದು. ಅವನೇನು ಮಾಡ್ದ, ಎಲ್ಲನ ಅನಾಥಾಶ್ರಮಕ್ಕೆ ಬರ್ಕೊಡ್ತೀನಿ ಅಂತ ಬರ್ಕೊಟ್ಟ ನಿಮ್ಮ ಅಪ್ಪಯ್ಯ. ಸಾಕಾಗಿತ್ತು ಅದೇ ಅತ್ತಗೆ. ಅವ್ರು ಕೊಟ್ಟಿರೋದೇನೈತೆ ಅದೇ ಸಾಕಾಗಿತ್ತು ನನಗೆ. ಹೆಂಗೆ ಮಸ್ತ್ ಆಗೋದು. ಇವಾಗ ಅತ್ಕದೇ ಇಲ್ಲ ಅಮ್ಮಂಗೆ ಕಳ್ಕೊಂಡು ಎಲ್ಲ ಕಳ್ಕೊಂಡಲ್ಲ. ಇವಾಗ ಅವನಂತೂ ಸಿಟ್ ಆಗ್ತಾನೆ ಹಂಗೇನೆ. ಮಾದೇವ ಸಿಟ್ ಆಗ್ತಾ ಇದ್ದಾನೆ. ಎಲ್ಲ ಇವಾಗ ಸುಮ್ಮನೆ ಓದಂಗಾತು. ಇವಾಗ ನಾವು ಕಂಡವ್ರಿಗೆ ಕೂಲಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಅವನು ಸಿಟ್ಟಾಗ್ತಾನೆ. ಅಂಥದ್ರಾಗ ಇದು ಬೇರೆ ಅವ್ನಿಗೆ ಇದೆಲ್ಲ ಗೊತ್ತಾಯ್ತು ಅಂದರೆ ಅವ್ನು ಸುಮ್ಕಿರಲ್ಲ. ಚಂದಕ್ಕೆ ಬೈದು ಬಿಡ್ತಾನೆ. ಯಪ್ಪ, ಹೋಗಿ ಕೇಳ್ಕೊಂಬೋರ್ರಮ್ಮ ಪೊಲೀಸ್ ಸ್ಟೇಷನ್ನಾಗೆ. ಅಲ್ಲ, ಅವಳಿಗೆ ಹೆಂಗೆ ಗೊತ್ತಾಯ್ತು ಅಂತ ನೋಡಿ. ಎಲ್ಲಿ ಇವಾಗ ನಿಮ್ಮ ದೊಡ್ಡಮ್ಮ ನಿನಗೆ ಗೊತ್ತಾಗೋದಿಲ್ಲ. ಎಲ್ಲಿ ನೀನು ಅಡಿಕೊಂಡಿದ್ರು ಪಾತಾಳ್ದಾಗ ಅಡಿಕೊಂಡಿದ್ರು ಬಿಡಲ್ಲ. ಕಂಡಿಡಿತಾರೆ ಗೊತ್ತಾ? ಇವಾಗೆಲ್ಲ ಅಷ್ಟು ಮುಂದುವರೆದೈತೆ. ನೀನೇನೋ ತಿಳ್ಕೊಂಡಿರ್ಬೋದು. ಕರ್ಕೊಂಡೋಗಿ ಅಲ್ಲಿ ಬಚ್ಚಿಕ್ಕಿದ್ರೆ ಯಾರಿಗೂ ಕಾಣಿಸಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ನೀನು ಅಂದ್ಕೊಂಡಿರ್ಬೋದು. ಇವಾಗ ಏನಿಲ್ಲ. ನೀನೆಲ್ಲೇ ಬಚ್ಚಿಕ್ಕಿದ್ರೂ ಕಂಡಿಡಿತಾರೆ. ಅಷ್ಟು ಮುಂದುವರೆದೈತೆ ಪ್ರಪಂಚ. ನೀನು ಅದೇನು ಗೊತ್ತಿಲ್ದಲ್ಲೇ ಸುಮ್ಮನೆ ಕರ್ಕೊಂಡೋಗಿ ಬಚ್ಚಿಕ್ರು ಕರ್ಕೊಂಡೋಗ್ರಿ. ನಿಮ್ಮ ತಾತ ನಮ್ಮ ಹುಡುಗರಿಗೆ ಇಲ್ಲದ್ದು ಹೇಳ್ಕೊಟ್ಟು ಇಲ್ಲದ್ದು ಮಾಡಿಸಿದೆಯಲ್ಲ. ನೋಡು, ಜೈಲ್ಗೆ ಹೋಗಂಗೆ ಮಾಡಿದೆ ನನ್ನ ಮಕ್ಕಳನ್ನ. ನೋಡಮ್ಮ, ಮೂಗ್ನಂತಾಳೆ ಹಂಗೆ ಕಂಡಿಡ್ಬೇಕು. ನೋಡಕ್ಕಂಗೆ ಮಂಗ್ಲಿ ಹಂಗೈದಾಳೆ, ಏನೋ ತಿಳಿಯಲ್ಲ ಮಂಗೈದಾಳೆ. ನೋಡಕ್ಕಂಗೆ ಮೊಸರು ನಂಗೈದಾಳೆ. ಹೆಂಗೆ ಗೊತ್ತಾತೋ ಏನೋ, ಹೆಂಗೆ ತಿಳ್ಕೊಂಡ್ಲೋ ಏನೋ. ತಿಳ್ಕೊಂತಾರೆ ದೊಡ್ಡಮ್ಮ, ನೀನು ಹಿಂಗೆ ಮಾಡಬಾರ್ದಾಗಿತ್ತು ಹೋಗತ್ಲಾಗೆ. ಇದೊಳ್ಳೆ ಸಮಸ್ಯೆ ಆಯಿತು ನಿನ್ನಿಂದಾನ. ಹೋಗೋತ್ಲಾಗೆ ಇವಾಗ ನಿನ್ನಿಂದಾನ ನನ್ನ ಮಕ್ಳು ಜೈಲಿಗೆ ಹೋಗಂಗಾಯ್ತು. ನಿನ್ನ ಮಾತು ಕೇಳಿ ನಾನು ಹೊಲನೆಲ್ಲ ಕಳ್ಕೊಂಡು ಹಿಂಗಾಯ್ತು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ದೊಡ್ಡಮ್ಮನ ಮಾತು ಕೇಳಿ ಇವತ್ತು ನಾನು ಹಾಳಾಗೋದೆ ಅನ್ನಿಸ್ತಾ ಐತೆ. ಇವತ್ತು ನನ್ನ ಮಕ್ಳು ಜೈಲಿಗೆ ಹೋಗಂಗಾಯ್ತು. ಇವತ್ತು ನನಗೊಂದು ಮಾತು ಹೇಳಿಲ್ಲ, ನನಗೆ ಗೊತ್ತೇ ಇಲ್ಲ. ದೇವ್ರಾಣೆಗೂ ನನಗೆ ಗೊತ್ತೇ ಇಲ್ಲ. ಇವಾಗ ಹೇಳ್ತಾ ಇದ್ದಾರೆ. ನಾನು ಹಿಂಗೆ ಅಮ್ಮಂಗಿದ್ರೆ ನಾನು ಒಪ್ಕೊಂತಾನೆ ಇರಲಿಲ್ಲ. ನಮ್ಮ ದೊಡ್ಡಮ್ಮ ನೋಡಿ ಎಂಥ ಕೆಲಸ ಮಾಡವ್ರೆ. ಇವ್ರ ಮಾತು ಕೇಳ್ಕೊಂಡು ನಾನು ಹೊಲ ಎಲ್ಲನ ಕೋಟಿಗೆ ಹಾಕಿದ್ಕೆ ಇವತ್ತೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಂಗೆ ಆಯಿತು. ನೋಡ್ತಾ ಇರ್ರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.